ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನೀವು ನನ್ನನ್ನು ಮರ್ತಿಲ್ಲ ಅನ್ಕೊತೀನಿ. ಯಾಕಂದ್ರೆ 4-5 ದಿನದಿಂದ ನಾನು ವಿಡಿಯೋನ ಹಾಕೋಕ್ಕಾಗಿಲ್ಲ ನನಗೆ. ಯಾಕಂದರೆ ನಾವು ಮೊಹರಂ ಹಬ್ಬನ ಭಾಳ ಜೋರಾಗಿ ಮಾಡ್ತೀವಿ. ಅದಕ್ಕೋಸ್ಕರ ವಿಡಿಯೋ ಮಾಡಿ ಇಟ್ಕೊಂಡ್ರು ನನಗದನ್ನ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತೇನು ಮಾಡ್ತಿದ್ದೀನಿ ಅಂದ್ರೆ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಬೆಟಗೇರಿ ಚಟ್ನಿ ಮಾಡಿ ತೋರಿಸಿದ್ದೀವಿ. ಅದನ್ನು ನಮ್ಮ ಅತ್ತೆ ಮಾಡಾಕೊಂತಾರ. ಬರ್ರಿ ಹೆಂಗೆ ಮಾಡಿದ್ದೀವಿ ಅಂತೇಳಿ ಅಂತ ತೋರಿಸ್ತೀವಿ. ಇಲ್ಲಿ ನೋಡ್ರಿ, ನಾವು ಇಲ್ಲಿ 1 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀವಿ. ಹಾಗೆ 2 ಈರುಳ್ಳಿನ ತೊಗೊಂಡಿದ್ದೀವಿ. ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಇಲ್ಲಿ ಈರುಳ್ಳಿನ ಹೆಚ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಬೆಟಗೇರಿ ಚಟ್ನಿ ಮಾಡಿದಾಗ ಅದ್ರ ಜೊತೆಗೆ ಅದು ಮಿಕ್ಸ್ ಆಗುತ್ತೆ. ಭಾಳ ದೊಡ್ಡ ಹೆಚ್ಚಿಬಿಟ್ರೆ ಏನಾಗುತ್ತೆ, ಬರೀ ಈರುಳ್ಳಿನ ಸಿಗ್ತೈತಿ. ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಸಣ್ಣದಾಗಿ ಹೆಚ್ಚಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಈರುಳ್ಳಿ, ಟೊಮೆಟೊ ಹಣ್ಣನ್ನು, ಹಸಿಮೆಣಸಿನ್ಕಾಯಿನ ಹೆಚ್ಕೋಬೇಕಾಗತ್ತೆ. ಭಾಳ ಈಸಿ ಐತಿ, ಆಮೇಲೆ ಬೇಗನೆ ಆಗುತ್ತೆ. ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನೋಡಲಿ, ನಾವು ಎಣ್ಣೆಕಾಯಿ ಇಟ್ಕೊಂಡ್ವಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾವಿಲ್ಲಿ ಜೀರಿಗೆ ಹಾಕ್ಕೊಂಡ್ವಿ. ಜೀರಿಗೆ ಮತ್ತು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನು ಅತ್ತೆ ಮಾಡೋ ಒಂಥರ ಸೂಪರ್ ಆಗಿರುವಂಥ ನಮ್ಮ ಉತ್ತರ ಕರ್ನಾಟಕದ ಪೂರಿ ಮತ್ತು ದೋಸೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಈ ಬೆಟಗೇರಿ ಚಟ್ನಿ. ಇಲ್ಲಿ ನೋಡ್ರಿ, ನಾವು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬಾಡಿಸ್ಕೊಂಡಾದ ನಂತರ ನಾವಿಲ್ಲಿ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಹಾಕ್ಕೊಂಡು ಅದ್ರ ಮೇಲೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಿಸ್ಕೊಂಡು ನಂತರ ಇದಕ್ಕೊಂದು ಸ್ವಲ್ಪ ನಾವು ಸಕ್ಕರೆನೂ ಇಲ್ಲಿ ಹಾಕ್ಕೊತೀವಿ. ನೋಡ್ರಿ, 1ರಿಂದ 1.5 ಸ್ಪೂನಷ್ಟು ನಾವಿಲ್ಲಿ ಸಕ್ಕರೆ ತೊಗೊಂಡಿದ್ದೀವಿ. ಇದು ಸಕ್ಕರೆ ಹಾಕಿದ್ರೇ ಇದ್ರ ಟೇಸ್ಟು ಚೆನ್ನಾಗಿರೋದು. ಅದಕ್ಕೋಸ್ಕರ ಸಕ್ಕರೆನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ಸಕ್ಕರೆ ತಿನ್ನಲ್ಲ ಅನ್ನೋರು ಬೆಲ್ಲ ಹಾಕ್ಕೊಂಡ್ರು ಅಡ್ಡಿಯಿಲ್ಲ, ಆದರೆ ಮಾತ್ರ ಇದಕ್ಕೆ ಸಕ್ಕರೆ ಹಾಕಿದರೆ ಇದು ಒಳ್ಳೆ ಬೆಟಗೇರಿ ಚಟ್ನಿ ಆಗುತ್ತೆ. ಆಮೇಲೆ ಇಲ್ಲಿ ನಾವೇನು ಮಾಡಿದ್ದೀವಿ, ಅರ್ಧ ಬಟ್ಲಷ್ಟು ನಾವು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀವಿ ಫ್ರೆಂಡ್ಸ್. ಪುಟಾಣಿ ಹಿಟ್ಟನ್ನು ತೊಗೊಂಡು ಇದಕ್ಕೆ ನೀರು ಹಾಕಿ ಗಂಟು ಆಗದೆ ಇರೋ ರೀತಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಗಂಟು ಆಗದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅದ್ರ ಮೇಲೆ ನೀವು ಪುಟಾಣಿ ಹಿಟ್ಟನ್ನು ಹಾಕ್ಕೋಬೋದು. ತೀರಾ ತೆಳ್ಳಗೆ ಬೇಕಂದ್ರೆ ನೀರು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಗಟ್ಟಿ ಬೇಕಂದ್ರೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಾವು ಗ್ಯಾಸ್ ಆಫ್ ಮಾಡಿವಿ. ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ನಾವಿಲ್ಲಿ ಹಿಟ್ಟು ಹಾಕೋ ಹಾಗಿಲ್ಲ. ಆನ್ ಮಾಡಿ ಇಟ್ಕೊಂಡು ಹಿಟ್ಟು ಹಾಕಿದ್ರೆ ಇದು ಬೆಟಗೇರಿ ಚಟ್ನಿ ಆಗಂಗಿಲ್ಲ, ಮತ್ತು ಬೇರೆನೇ ಟೇಸ್ಟ್ ಬಂದುಬಿಡ್ತದೆ. ಅದಕ್ಕೋಸ್ಕರ ನೀವು ಇದನ್ನ ಗ್ಯಾಸ್ ಆಫ್ ಮಾಡಿವಿ. ಇಲ್ಲೇ ಗ್ಯಾಸ್ ಆಫ್ ಮಾಡಿ ನಾವು ಇದೇನು ಹಿಟ್ಟಿನ ಮಿಶ್ರಣ, ಪುಟಾಣಿ ಹಿಟ್ಟು ಮತ್ತು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತೀವಿ. ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ. 5 ನಿಮಿಷದಲ್ಲಿ ನೀವು ಆರಾಮಾಗಿ ಬೇಗ ನೀವು ಈ ಆಲೂಗಡ್ಡೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡೋಕ್ಕಿಂತ ಟೈಮ್ ಹಿಡಿತೈತಿ. ಅದ್ರ ಬದಲಾಗಿ ನೀವು ಒಂದು ಸರ್ತಿ ಈ ಬೆಟಗೇರಿ ಚಟ್ನಿನ ಟ್ರೈ ಮಾಡಿ ನೋಡ್ರಿ. ಪುಟಾಣಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ನಾನು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀವಿ. ನಮ್ಮ ರುಚಿಯಾದಂಥ ಉತ್ತರ ಕರ್ನಾಟಕದ ಬೆಟಗೇರಿ ಚಟ್ನಿ ರೆಡಿ ಆಗೈತಿ. ಪೂರಿ ಜೊತೆಗೆ ಬೆಟಗೇರಿ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿರಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಮೊಹರಂ ಹಬ್ಬದ ಆಚರಣೆಯ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.